ನನ್ನ ಹಾಗೆಯೇ ಕೃತಿಕಾರರ ಪರಿಚಯ. ಕವಿ ಸೂರಂ ಎಕ್ಕೊಂಡೆ. ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ ಎಕ್ಕೊಂಡೆ. ಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ಜನನ 1923. ಕೃತಿಗಳು: ಆನಂದ ತೀರ್ಥ, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬೆಳ್ಳಕ್ಕಿಗಳು, ಕಥನ ಕವನಗಳು, ಬಕುಳದ ಹೂಗಳು. ಪ್ರಶಸ್ತಿ: ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ರಾಜ್ಯ ಶಿಕ್ಷಕ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಬಕುಳದ ಹೂಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಮರಣ: 1995. ಆಕರ ಗ್ರಂಥ. ಪ್ರಸ್ತುತ ಪದ್ಯವನ್ನು ಕಥನ ಕವನಗಳು ಎಂಬ ಕವನ ಸಂಗ್ರಹದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆಗಳು: ಬಿಟ್ಟ ಸ್ಥಳ. ಬಾಹುಬಲಿ ಮೂರ್ತಿ ಇರುವ ಬೆಟ್ಟದ ಹೆಸರು ಇಂದ್ರಗಿರಿ. ಬಾಹುಬಲಿಯ ಅಣ್ಣನ ಹೆಸರು ಭರತ. ಬಾಹುಬಲಿಯು ಹುಟ್ಟು ಸಾವು ತಿಳಿಯಲು ಕಂಡುಕೊಂಡ ದಾರಿ ತಪಸ್ಸು. ಸೂರಂ ಎಕ್ಕುಂಡಿಯವರ ಬಕುಳದ ಹೂಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಒಂದು ವಾಕ್ಯ. ಬಾಹುಬಲಿಯನ್ನು ಕಂಡು ಮಗು ಅಜ್ಜನನ್ನು ಏನೆಂದು ಕೇಳಿತು. ಬಾಹುಬಲಿಯನ್ನು ಕಂಡು ಮಗು ಅಜ್ಜನನ್ನು, ಈತನ ಅರುತಾತ, ಇಲ್ಲಿ ನಿಂತು ನೋಡುತ್ತಿರುವವನು, ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವವನು ಎಂದು ಕೇಳಿತು. ಬಾಹುಬಲಿ ಮೂರ್ತಿಯು ಮಜ್ಜನದ ಸಂದರ್ಭದಲ್ಲಿ ಹೇಗೆ ಗೋಚರಿಸುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ. ಬಾಹುಬಲಿ ಮೂರ್ತಿಯು ಮಜ್ಜನದ ಸಂದರ್ಭದಲ್ಲಿ ಮುದ್ದು ಮುಖದಿ ಮುಗುಳು ನಗುವಂತೆ ಗೋಚರಿಸುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ. ಸೂರ್ಯಚಂದ್ರರು ಬಾಹುಬಲಿಗೆ ಏಕೆ ನಮಿಸಿದರು. ದೃಢವಾಗಿ ದೀಪದಂತೆ ನಿಂತ ಬಾಹುಬಲಿಗೆ ಸೂರ್ಯಚಂದ್ರರು ನಮಿಸಿದ್ದರು. ಮಗುವಿನ ಮುಗ್ಧ ನಂಬಿಕೆಗೆ ಗೊಮ್ಮಟನ ಪ್ರತಿಕ್ರಿಯೆ ಏನು. ಮಗುವಿನ ಮುಗ್ಧ ನಂಬಿಕೆಗೆ ಗೊಮ್ಮಟ ನಕ್ಕುಬಿಟ್ಟ. ಭರತ ಬಾಹುಬಲಿಯರ ಸೆಣಸಾಟದ ಫಲಿತಾಂಶವೇನು. ಭರತ ಬಾಹುಬಲಿಯರ ಸೆಣಸಾಟದಲ್ಲಿ ಭರತ ಸೋತು ಬಾಹುಬಲಿ ಗೆದ್ದ. 3-4 ವಾಕ್ಯ. ಅಜ್ಜನು ಬಾಹುಬಲಿಯ ಮೂರ್ತಿ ಮತ್ತು ಕೀರ್ತಿಯ ಬಗ್ಗೆ ಮಗುವಿಗೆ ಏನು ಹೇಳಿದನು. ಅಜ್ಜನು ಮಗುವಿಗೆ, ಇವನೇ ಬಾಹುಬಲಿ, ಧೀರತನದ ಮೂರ್ತಿ. ಇವನ ಕೀರ್ತಿ ಎಲ್ಲರ ಮಾತುಗಳಲ್ಲಿ ತುಂಬಿ ಹರಿಯುತ್ತವೆ. ಹತ್ತುವವರ ಇಳಿಯುವವರ ನಿಂತು ನೋಡುತ್ತಿರುವವನು, ನಿಲ್ಲುವವರ ನಡೆಯುವವರ ಲೆಕ್ಕ ಮಾಡುತ್ತಿರುವವನು, ಬಳಲಿದವರಿಗೆಲ್ಲ ಇಲ್ಲಿ ಕೈಯ ನೀಡುತ್ತಿರುವವನು ಎಂದು ಹೇಳಿದನು. ಬಾಹುಬಲಿ ತಪಸ್ಸಿಗೆ ಹೋಗಲು ಕಾರಣವೇನು. ಭರತ ಬಾಹುಬಲಿಯ ನಡುವೆ ಯುದ್ಧ ನಡೆಯಿತು. ಅಣ್ಣನಾದ ಭರತನು ಯುದ್ಧದಲ್ಲಿ ಸೋತನು. ಆದರೆ ಬಾಹುಬಲಿ ಗೆದ್ದ ರಾಜ್ಯವನ್ನು ಮರಳಿಸುತ್ತಾ, ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನೋ, ಬೆಟ್ಟ ಕರೆಯುತ್ತಿರುವುದೋ ನನ್ನ ಎಂದು ತಪಸ್ಸು ಮಾಡಲು ಬೆಟ್ಟಕ್ಕೆ ಹೋದನು. ಬಾಹುಬಲಿಯು ತನ್ನ ಹಾಗೆಯೇ ಎಂದು ಮಗು ಭಾವಿಸಿದುದು ಏಕೆ. ಅಮ್ಮ ಎಣ್ಣೆ ಹಚ್ಚಿ ಸ್ನಾನಕ್ಕಾಗಿ ನನ್ನನ್ನು ನಿಲ್ಲಿಸುವಂತೆ ಬಾಹುಬಲಿಯು ಮಜ್ಜನಕ್ಕಾಗಿ ನಿಂತಿದ್ದಾನೆ. ಅವನು ನನ್ನ ಹಾಗೆಯೇ ನಿಂತು ಮೊದಲ ಚೆಂಬಿನ ಸ್ನಾನಕ್ಕಾಗಿ ಕಾಯುತ್ತಿದ್ದಾನೆ ಎಂದು ಮಗು ಭಾವಿಸುತ್ತದೆ. 8-10 ವಾಕ್ಯ. ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನೋ ಎಂದು ಬಾಹುಬಲಿಯು ಹೇಳಿದ ಪ್ರಸಂಗದ ಸ್ವಾರಸ್ಯವನ್ನು ವಿವರಿಸಿ. ಋಷಭನಾಥನ ಮಕ್ಕಳಾದ ಭರತ ಮತ್ತು ಬಾಹುಬಲಿ ಇಬ್ಬರ ನಡುವೆ ರಾಜ್ಯಕ್ಕಾಗಿ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ಬಾಹುಬಲಿಯು ತನ್ನ ಅಣ್ಣನಾದ ಭರತನನ್ನು ಮುಷ್ಟಿಯುದ್ಧ, ದೃಷ್ಟಿಯುದ್ಧ ಹಾಗೂ ಜಲಯುದ್ಧಗಳಲ್ಲಿ ಸೋಲಿಸುತ್ತಾನೆ. ಇದರಿಂದ ಅವಮಾನಿತನಾದ ಭರತನು ಬಾಹುಬಲಿಯನ್ನು ಕೊಲ್ಲಲು ಮುಂದಾಗುತ್ತಾನೆ. ಇದರಿಂದ ಬೇಸರಗೊಂಡ ಬಾಹುಬಲಿ ಗೆದ್ದ ರಾಜ್ಯವನ್ನೆಲ್ಲ ಭರತನಿಗೆ ಒಪ್ಪಿಸಿ ತಪಸ್ಸನ್ನಾಚರಿಸಲು ತೆರಳುತ್ತಾನೆ. ಆದ್ದರಿಂದಲೇ ಬಾಹುಬಲಿ, ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು ಎಂದು ಬೆಟ್ಟದ ಕಡೆ ತಪಸ್ಸಿಗೆ ಹೋಗುತ್ತಾನೆ. ನನ್ನ ಹಾಗೆಯೇ ಕವನದ ಭಾವಾರ್ಥವನ್ನು ಬರೆಯಿರಿ. ಸೂರಂ ಎಕ್ಕುಂಡಿಯವರು ತಮ್ಮ ನನ್ನ ಹಾಗೆಯೇ ಎಂಬ ಪದ್ಯದಲ್ಲಿ ಸ್ವಾಭಿಮಾನ, ಅಹಿಂಸೆ, ತ್ಯಾಗದ ಪ್ರತೀಕವಾದ ಬಾಹುಬಲಿ ಮೂರ್ತಿಯ ಮುಗ್ಧತೆಯನ್ನು ಮಗುವಿನ ಮುಗ್ಧತೆಯೊಂದಿಗೆ ಹೋಲಿಸಿದ್ದಾರೆ. ಬಾಹುಬಲಿಗೆ ಮಜ್ಜನ ನಡೆದ ಸಂದರ್ಭದಲ್ಲಿ ತಾತನೊಡನೆ ಅಲ್ಲಿಗೆ ಬಂದ ಮಗುವು ಬಾಹುಬಲಿಯ ಮೂರ್ತಿಯನ್ನು ತೋರಿಸಿ, ಇವನಾರು, ಇಲ್ಲಿಗೇಕೆ ಬಂದ, ಇಷ್ಟು ದೂರ ಒಬ್ಬನೇ ಭಯವಾಗುವುದಿಲ್ಲವೇ ಎಂದೆಲ್ಲ ಪ್ರಶ್ನೆಗಳನ್ನು ಕೇಳಿತು. ಅದಕ್ಕೆ ಅಜ್ಜ, ಅಭಯಮೂರ್ತಿಯಾದ ಇವನಿಗೆ ಭಯವಿಲ್ಲ. ಅಣ್ಣ ಭರತನೊಂದಿಗೆ ಯುದ್ಧ ಮಾಡಿ ಗೆದ್ದ ರಾಜ್ಯವನ್ನೆಲ್ಲ ಅವನಿಗೆ ಬಿಟ್ಟುಕೊಟ್ಟು ಬೆಟ್ಟದ ಮೇಲೆ ತಪಸ್ಸಿಗೆ ಬಂದು ನಿಂತಿದ್ದಾನೆ. ಗಾಳಿ, ಮಳೆ, ಬಿಸಿಲಿಗೆ ಅಂಜದೆ ಅಳುಕದೆ ದೃಢವಾಗಿ ದೀಪದಂತೆ ನಿಂತಿರುವ ಇವನಿಗೆ ಸೂರ್ಯಚಂದ್ರರು ನಮಿಸಿ ಹೋಗುತ್ತಾರೆ. ಇಂದು ಇವನಿಗೆ ಹಾಲಿನ ಅಭಿಷೇಕ, ಅದಕ್ಕೆ ಇಷ್ಟು ಜನ ಬಂದಿದ್ದಾರೆ.
ಎಂದಾಗ ಮಗುವು ಎಣ್ಣೆ ಹಚ್ಚಿ ಸ್ನಾನಕ್ಕೆಂದು ಅಮ್ಮ ನನ್ನನ್ನು ನಿಲ್ಲಿಸುವ ಹಾಗೆ ಇವನೂ ಕೂಡ ನನ್ನಂತೆಯೇ ಎಂದಾಗ ಮಗುವಿನ ಮುಗ್ಧ ಮಾತಿಗೆ ಗೊಮ್ಮಟನು ನಕ್ಕುಬಿಟ್ಟ. ಇದೇ ಈ ಕವನದ ಭಾವಾರ್ಥವಾಗಿದೆ. ಸಂದರ್ಭ: ಇವನೇ ಬಾಹುಬಲಿಯು ಮಗು, ಧೀರತನದ ಮೂರ್ತಿಯು. ಆಯ್ಕೆ: ಈ ವಾಕ್ಯವನ್ನು ಸೂರಂ ಎಕ್ಕೊಂಡಿಯವರ ಕಥನ ಕವನಗಳೆಂಬ ಕವನ ಸಂಗ್ರಹದಿಂದ ಆರಿಸಿಕೊಂಡಿರುವ ನನ್ನ ಹಾಗೆಯೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ತಾತ ಮಗುವಿಗೆ ಹೇಳುತ್ತಾರೆ. ಸಂದರ್ಭ: ಬಾಹುಬಲಿಯ ಮೂರ್ತಿಯನ್ನು ಕಂಡ ಮಗುವು ತನ್ನ ತಾತನನ್ನು ಈತನಾರೋ ಇಲ್ಲಿ ನಿಂತು ನೋಡುತ್ತಿರುವನು ಎಂದು ಕೇಳಿದಾಗ ತಾತ ಇವನೇ ಬಾಹುಬಲಿಯು ಮಗು, ಧೀರತನದ ಮೂರ್ತಿ ಎಂದು ಉತ್ತರಿಸುತ್ತಾರೆ. ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನೋ. ಆಯ್ಕೆ: ಈ ವಾಕ್ಯವನ್ನು ಸೂರಂ ಎಕ್ಕೊಂಡಿಯವರ ಕಥನ ಕವನಗಳೆಂಬ ಕವನ ಸಂಗ್ರಹದಿಂದ ಆರಿಸಿಕೊಂಡಿರುವ ನನ್ನ ಹಾಗೆಯೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಬಾಹುಬಲಿ ಭರತನಿಗೆ ಹೇಳುತ್ತಾನೆ. ಸಂದರ್ಭ: ಭರತ ಬಾಹುಬಲಿಯ ನಡುವೆ ಯುದ್ಧ ನಡೆದಾಗ ಬಾಹುಬಲಿಯು ಗೆಲ್ಲುತ್ತಾನೆ. ಆಗ ಭರತ ಅವಮಾನಿತನಾಗಿ ಆತನನ್ನು ಕೊಲ್ಲಲು ಮುಂದಾಗುತ್ತಾನೆ. ಆಗ ಬಾಹುಬಲಿ ಗೆದ್ದ ರಾಜ್ಯವನ್ನೆಲ್ಲ ಭರತನಿಗೆ ಬಿಟ್ಟುಕೊಟ್ಟು ಈ ಮಾತನ್ನು ಹೇಳುತ್ತಾನೆ. ಗೊಮ್ಮಟೇಶ ನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ. ಆಯ್ಕೆ: ಈ ವಾಕ್ಯವನ್ನು ಸೂರಂ ಎಕ್ಕೊಂಡಿಯವರ ಕಥನ ಕವನಗಳೆಂಬ ಕವನ ಸಂಗ್ರಹದಿಂದ ಆರಿಸಿಕೊಂಡಿರುವ ನನ್ನ ಹಾಗೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಾಹುಬಲಿಯ ಬಗ್ಗೆ ಮಗು ತಾತನಿಂದ ಎಲ್ಲಾ ವಿಷಯವನ್ನು ತಿಳಿದುಕೊಳ್ಳುತ್ತದೆ. ಕೊನೆಗೆ ತಾತ ಇಂದು ಇವನಿಗೆ ಹಾಲಿನ ಸ್ನಾನ ಎಂದು ಹೇಳಿದಾಗ ಇವನು ನನ್ನ ಹಾಗೆಯೇ, ಅಮ್ಮ ನನ್ನನ್ನು ಎಣ್ಣೆ ಹಚ್ಚಿ ಸ್ನಾನಕ್ಕೆಂದು ನಿಲ್ಲಿಸುವಂತೆ ಈತನು ಎಂದು ಹೇಳಿದಾಗ ಮಗುವಿನ ಮಾತು ಕೇಳಿ ಗೊಮ್ಮಟೇಶ ನಕ್ಕು ಬಿಟ್ಟ ಎಂದು ಹೇಳುವ ಸಂದರ್ಭವಾಗಿದೆ. ಭಾಷಾಭ್ಯಾಸ: ವಿರುದ್ಧಾರ್ಥಕ ಪದ: ಭಯ, ಅಭಯ, ಕೀರ್ತಿ, ಅಪಕೀರ್ತಿ, ಹತ್ತು, ಇಳಿ, ದೂರ, ಹತ್ತಿರ, ಸೋಲು, ಗೆಲ್ಲು, ಹುಟ್ಟು, ಸಾವು. ತತ್ಸಮ ತದ್ಭವ: ಮುಖ, ಮೊಗ, ಮಜ್ಜನ, ಮಿಹ, ಮೂರ್ತಿ, ಮೂರುತಿ, ಮುಗುದ, ಮುಗ್ಧ. ಸ್ವಂತ ವಾಕ್ಯ: ಧೀರತನ. ಬಾಹುಬಲಿಯ ಧೀರತನವನ್ನು ಇಡೀ ಜಗತ್ತೇ ಮೆಚ್ಚಿದೆ. ಹೊಳೆವ ಹಾದಿ: ನಮ್ಮ ಭವಿಷ್ಯ ಹೊಳೆವ ಹಾದಿಯಾಗಬೇಕಾದರೆ ನಾವು ಚೆನ್ನಾಗಿ ಓದಬೇಕು. ಹಚ್ಚಡ: ನಮ್ಮ ಮನೆಯಲ್ಲಿ ಬಣ್ಣ ಬಣ್ಣದ ಹಚ್ಚಡಗಳಿವೆ. ಮುಗುಳ್ನಗು: ಬಾಹುಬಲಿ ಸದಾ ಮುಗುಳ್ನಗುತ್ತಿರುತ್ತಾನೆ. ಮುದ್ದು ಮುಖ: ಬಾಹುಬಲಿಯ ಮುಖ ಮುದ್ದು ಮುಖವಾಗಿದೆ. ಮುಗ್ಧ ಮಗುವಿನಂತೆ: ಬಾಹುಬಲಿಯು ಮುಗ್ಧ ಮಗುವಿನಂತೆ ಬೆಟ್ಟದ ಮೇಲೆ ನಿಂತಿದ್ದಾನೆ. ಬಿಡಿಸಿ ಬರೆದು ಸಂಧಿ ಹೆಸರು ತಿಳಿಸಿರಿ. ಕೇಳಿತೊಂದು: ಕೇಳಿತು ಪ್ಲಸ್ ಒಂದು, ಕೇಳಿತೊಂದು, ಲೋಪಸಂಧಿ. ಸೂರ್ಯನೊಮ್ಮೆ: ಸೂರ್ಯನು ಪ್ಲಸ್ ಒಮ್ಮೆ, ಸೂರ್ಯನೊಮ್ಮೆ, ಲೋಪಸಂಧಿ. ಸಾವಿನಾಚೆ: ಸಾವಿನ ಪ್ಲಸ್ ಆಚೆ, ಸಾವಿನಾಚೆ, ಲೋಪಸಂಧಿ. ಯಾವುದುಂಟು: ಯಾವುದು ಪ್ಲಸ್ ಉಂಟು, ಯಾವುದುಂಟು, ಲೋಪಸಂಧಿ. ಭಯವಾಗದೆ: ಭಯ ಪ್ಲಸ್ ಆಗದೆ, ಭಯವಾಗದೆ, ಆಗಮಸಂಧಿ. ಗೊಮ್ಮಟೇಶ: ಗೊಮ್ಮಟ ಪ್ಲಸ್ ಈಶ, ಗೊಮ್ಮಟೇಶ, ಗುಣಸಂಧಿ. ಪದ್ಯದಲ್ಲಿ ಬಳಕೆಯಾಗಿರುವ ಅಂತ್ಯಪ್ರಾಸ ಪದಗಳನ್ನು ಆರಿಸಿ ಬರೆಯಿರಿ. ಮಜ್ಜನ, ಅಜ್ಜನ, ನೋಡುತ್ತಿರುವನು, ಮಾಡುತ್ತಿರುವನು, ಮೂರ್ತಿಯ, ಕೀರ್ತಿಯ, ಎತ್ತರ, ಹತ್ತಿರ, ಈತನು, ಆತನು, ಸೋತನು, ಮಾತನು, ಹತ್ತಿರ, ಎತ್ತರ, ಉತ್ತರ. ಮಾಡು, ನೋಡಲು. ಬೀಸಿತು, ಹಾಸಿತು, ನಡೆದರು, ನುಡಿದರು, ಸ್ನಾನವು, ಧ್ಯಾನವು, ನಿಂತಿಹ, ನಂತಹ, ಹೀಗೆಯೇ, ಹಾಗೆಯೇ, ಚೆಂಬಿಗೆ, ನಂಬಿಗೆ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.